ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಟಿಕ್ಟಾಕಲ್ಲಿ ಹೇಗೆ ನೀವು ಡ್ಯೂಯೆಟ್ನ ಆಫ್ ಮಾಡೋದು, ಅದರ ಜೊತೆಗೆ ಕಮೆಂಟ್ ಬಾಕ್ಸ್ನ ಹೇಗೆ ಆಫ್ ಮಾಡೋದು ಅಂತಲೂ ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆಂತಂದರೆ ಕೆಲವರಿಗೆ ಡ್ಯೂಯೆಟ್ ಮಾಡೋದೆಲ್ಲ ಇಷ್ಟ ಇರಲ್ಲ ಕೆಲವ್ರಿಗೆ. ಬಟ್ ಏನಾಗುತ್ತೆ ಅಂತಾರೆ, ಟಿಕ್ಟಾಕಲ್ಲಿ ಕೆಲವೊಂದಷ್ಟು ಜನ ಡ್ಯೂಯೆಟ್ ಆಪ್ಷನ್ನ ತಗೊಂಡು ಡ್ಯೂಯೆಟ್ ಮಾಡಿಬಿಡ್ತಾರೆ. ಸೊ ಆ ಥರ ನಿಮಗೆ ಮಾಡಬಾರ್ದು, ನೀವು ಡ್ಯೂಯೆಟ್ನ ಆಫ್ ಮಾಡ್ಕೋಬೇಕು ಅಂತಂದರೆ ಸೊ ಈ ಒಂದು ವಿಡಿಯೋ ನೋಡಬೇಕು. ನಾನು ಒಂದು ಆಪ್ಷನ್ ಇದೆ, ಆ ಒಂದು ಆಪ್ಷನ್ನ ಆಫ್ ಮಾಡಿದ್ರೆ ನಿಮ್ಗೆ ಖಂಡಿತವಾಗ್ಲೂ ನಿಮ್ಮ ಜೊತೆ ಯಾರು ಕೂಡ ಡ್ಯೂಯೆಟ್ನ ಮಾಡೋದಕ್ಕಾಗಲ್ಲ. ಆಮೇಲೆ ಕಮೆಂಟ್ ಬಾಕ್ಸ್ ಅಷ್ಟೇ. ಸೊ ಕಮೆಂಟ್ಸಲ್ಲಿ ಕೆಲವೊಂದಷ್ಟು ಜನ ತುಂಬ ನಿಮಗೆ ನೆಗೆಟಿವ್ ಕಮೆಂಟ್ಸ್ ಏನಾದ್ರು ಮಾಡ್ತಾರೆ, ನೀವು ಆರಾಮಾಗಿ ಕಮೆಂಟ್ ಬಾಕ್ಸ್ನು ಕೂಡ ಆಫ್ ಮಾಡ್ಕೋಬೋದು. ಹೇಗೆ ಅಂತ ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗಿ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಜೊತೆ ಬಿಟ್ಟು ದಯವಿಟ್ಟು ಇವಾಗಲೇ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಇವಾಗ ನಿಮ್ಮ ಒಂದು ಟಿಕ್ಟಾಕ್ ಅಕೌಂಟಲ್ಲಿ ಯಾರು ಕೂಡ ಕಮೆಂಟ್ಸು ಮತ್ತು ಡ್ಯೂಯೆಟ್ನ ಮಾಡಬಾರ್ದು ಅಂತಂದರೆ ಏನು ಸೆಟ್ಟಿಂಗ್ ಮಾಡಬೇಕು ಅಂತ ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟು ನೀವು ಟಿಕ್ಟಾಕ್ ಅಪ್ಲಿಕೇಶನ್ನ ನೀವು ಓಪನ್ ಮಾಡ್ಕೋಬೇಕು. ಟಿಕ್ಟಾಕ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ನಿಮ್ಮ ಪ್ರೊಫೈಲ್ನ ಓಪನ್ ಮಾಡ್ಕೊಳ್ಳಿ. ಪ್ರೊಫೈಲ್ನ ಓಪನ್ ಮಾಡ್ಕೊಂಡ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಎರಡು ರೀತಿ ನೀವು ಆಫ್ ಮಾಡ್ಕೋಬೋದು. ಒಂದು, ನಿಮ್ಮ ಒಂದು ಟಿಕ್ಟಾಕ್ ಅಕೌಂಟ್ಗೆ ಆಫ್ ಮಾಡ್ಕೋಬೋದು. ಅಂತಂದರೆ ಟಿಕ್ಟಾಕ್ ಅಕೌಂಟ್ಗೆ ನೀವು ಕಮೆಂಟ್ ಬಾಕ್ಸು ಮತ್ತು ಡ್ಯೂಯೆಟ್ನ ಆಫ್ ಮಾಡಿಬಿಟ್ರೆ ನೀವು ಮಾಡುವಂಥ ಯಾವುದೇ ವಿಡಿಯೋಗೂ ಕೂಡ ಯಾರು ಕೂಡ ಕಮೆಂಟ್ಸು ಮತ್ತು ಡ್ಯೂಯೆಟ್ನ ಮಾಡೋದಕ್ಕಾಗಲ್ಲ. ಇದು ಒಂದು ರೀತಿ. ಆದರೆ ಇನ್ನೊಂದು ರೀತಿ ಯಾವುದಪ್ಪ ಅಂತಂದರೆ, ಒಂದೇ ಒಂದು ವಿಡಿಯೋ, ಈಗ ಇಂಡಿವಿಜುವಲ್ ವಿಡಿಯೋಗೆ ನೀವು ಕಮೆಂಟ್ಸು ಮತ್ತು ಡ್ಯೂಯೆಟ್ನ ಆಫ್ ಮಾಡ್ಕೋಬೋದು. ಫಸ್ಟು ನಾವು ನಿಮ್ಮ ಟಿಕ್ಟಾಕ್ ಅಕೌಂಟ್ಗೆ ಹೇಗೆ ನೀವು ಫುಲ್ಲು ಟರ್ನ್ ಆಫ್ ಮಾಡ್ಕೊಳ್ಳೋದು, ಹೇಗೆ ಕಮೆಂಟ್ಸು ಮತ್ತು ಡ್ಯೂಯೆಟ್ನ ಅಂತ ನಾನು ಫಸ್ಟ್ ತೋರಿಸ್ಕೊಬಿಡ್ತೀನಿ. ಅದಾದಮೇಲೆ ಇಂಡಿವಿಜುವಲ್ ವಿಡಿಯೋಗೆ ನೋಡೋಣ, ಓಕೆನಾ. ಸೊ ಫಸ್ಟು ನೀವು ನಿಮ್ಮೊಂದು ಟಿಕ್ಟಾಕ್ ಅಕೌಂಟ್ಗೆ ನೀವು ಡಿಸೇಬಲ್ ಮಾಡಬೇಕು ಡ್ಯೂಯೆಟ್ ಮತ್ತು ಕಮೆಂಟ್ನ ಅಂತಂದರೆ 3 ಡಾಟ್ ಲೈನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಒಂದು ಆಪ್ಷನ್ ಬರುತ್ತೆ, ಪ್ರೈವಸಿ ಆ್ಯಂಡ್ ಸೇಫ್ಟಿ ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಕೆಳಗಡೆ ತೋರಿಸುತ್ತೆ. ಇಲ್ಲಿ ನೀವು ನೋಡ್ಬೋದು, ಹೂ ಕ್ಯಾನ್ ಸ್ಟಿಚ್ ಆರ್ ಡ್ಯೂಯೆಟ್ ವಿತ್ ಯುವರ್ ವೀಡಿಯೋಸ್ ಅಂತಿದೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಎವ್ರಿ ಒನ್ ಅಂತಿದೆ. ಸೊ ಅದರಲ್ಲಿ ನೋ ಒನ್ ಅಂತ ಕೊಟ್ಟರೆ ನಿಮ್ಮ ಜೊತೆ ಯಾರು ಕೂಡ ಡ್ಯೂಯೆಟ್ನ ಮಾಡೋದಕ್ಕೆ ಆಪ್ಷನ್ ಸಿಗೋದಿಲ್ಲ, ಓಕೆನಾ. ಫ್ರೆಂಡ್ಸ್ ಅಂತ ಕೊಟ್ಟರೆ ನೀವು ಯಾರನ್ನ ಫಾಲೋ ಮಾಡ್ತಾ ಇದ್ದೀರಾ, ಫ್ರೆಂಡ್ಸ್ ಆಗಿದ್ದೀರಾ, ಅವ್ರ ಜೊತೆ ಮಾತ್ರ ನೀವು ಡ್ಯೂಯೆಟ್ನ ಮಾಡೋದಕ್ಕೆ ಸಾಧ್ಯ. ಅಂತಂದರೆ ಅವರು ನಿಮ್ಮ ಜೊತೆ ಮಾಡೋದಕ್ಕೆ ಡ್ಯೂಯೆಟ್ನ ಸಾಧ್ಯ ಆಗುತ್ತೆ. ಸೊ ಇಲ್ಲಿ ನೀವು ನೋ ಒನ್ ಅಂತ ಕೊಟ್ಕೊಂಡ್ರೆ ಯಾರು ಕೂಡ ನಿಮ್ಮ ಜೊತೆ ಡ್ಯೂಯೆಟ್ನ ಮಾಡೋದಕ್ಕಾಗಲ್ಲ. ನಾನು ಎವ್ರಿ ಒನ್ ಕೊಟ್ಕೊಂಡಿದ್ದೀನಿ, ಓಕೆ. ಸೊ ಇದು ಒಂದಾದರೆ ಇನ್ನು ಕಮೆಂಟ್ಸು. ಸೊ ನಿಮ್ಮ ಒಂದು ಹೂ ಕ್ಯಾನ್ ಕಮೆಂಟ್ಸ್ ಆನ್ ಯುವರ್ ವೀಡಿಯೋಸ್ ಅಂತ ಇಲ್ಲ ಒಂದು ಆಪ್ಷನ್ ಇದೆ ನೋಡಿ, ಇಲ್ಲಿ ಎವ್ರಿ ಒನ್ ಅಂತಿದೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲೂ ಕೂಡ ನೋ ಒನ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಒಂದು ವೀಡಿಯೋಸ್ಗಳಿಗೆ ಯಾರೂ ಕೂಡ ಕಮೆಂಟ್ಸ್ನ ಮಾಡೋದಕ್ಕಾಗಲ್ಲ. ಸೊ ಈ ಥರ ನೀವು ಕಮೆಂಟ್ಸು ಮತ್ತು ಡ್ಯೂಯೆಟ್ನ ನೀವು ನಿಮ್ಮ ಟಿಕ್ಟಾಕ್ ಅಕೌಂಟ್ಗೆ ಫುಲ್ ಎಲ್ಲ ವಿಡಿಯೋಗೂ ಕೂಡ ಆಫ್ ಮಾಡ್ಕೋಬೋದು. ನೀವೇನಾದರೂ ಒಂದೇ ಒಂದು ವಿಡಿಯೋ, ಈಗ ಇಂಡಿವಿಜುವಲ್ ವಿಡಿಯೋ, ನಿಮ್ಗೆ ಯಾವುದೋ ಒಂದು ವಿಡಿಯೋಗೆ ಕಮೆಂಟ್ಸ್ ಮಾಡೋದು ಇಷ್ಟ ಇಲ್ಲ. ಸೊ ಇವಾಗ ಎಕ್ಸಾಂಪಲ್ ಈ ವಿಡಿಯೋ ತಗೊಳ್ಳೋಣ. ಸೊ ಈ ವಿಡಿಯೋಗೆ ಯಾರು ಕೂಡ ಕಮೆಂಟ್ಸ್ ಮಾಡೋದು ಇಷ್ಟ ಇಲ್ಲ ಅಂತ ಅಂದ್ಕೊಳ್ಳಿ. 158 ಜನ ಕಮೆಂಟ್ ಮಾಡೋರೆ. ಇದನ್ನು ನೀವು ಆಫ್ ಮಾಡಬೇಕು, ಕಮೆಂಟ್ಸು ಮತ್ತು ಡ್ಯೂಯೆಟ್ನ ಆಫ್ ಮಾಡಬೇಕು ಅಂತಂದರೆ ಜಸ್ಟ್ ಈ 3 ಡಾಟ್ ಲೈನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೊ ಇಲ್ಲಿ ಪ್ರೈವಸಿ ಆ್ಯಂಡ್ ಸೆಟ್ಟಿಂಗ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು ಅಲೋ ಕಮೆಂಟ್ಸ್ ಅಂತಿದೆ. ಅಲೋ ಕಮೆಂಟ್ಸ್ ಆಫ್ ಮಾಡಿ. ಜೊತೆಗೆ ಹೂ ಕ್ಯಾನ್ ವ್ಯೂ ದಿಸ್ ವಿಡಿಯೋ, ಅಲೋ ಸ್ಟಿಚ್ ಡ್ಯೂಯೆಟ್ ಆ್ಯಂಡ್ ರಿಯಾಕ್ಟ್ ಅಂತಿದೆ. ಸೊ ಇದನ್ನು ಆಫ್ ಮಾಡಿದ್ರೆ ಮುಗೀತು, ನಿಮ್ಮ ಜೊತೆ ಯಾರೂ ಕೂಡ ಡ್ಯೂಯೆಟ್ಟು ಮತ್ತು ಕಮೆಂಟ್ಸ್ನ ಮಾಡೋಕ್ಕಾಗಲ್ಲ. ಇವಾಗ ನೋಡಿ ಇಲ್ಲಿ ಕಮೆಂಟ್ಸು ಮತ್ತು ಇನ್ನೊಂದ್ಸಲ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಈ ಥರ ಬರುತ್ತೆ, ಕಮೆಂಟ್ಸ್ ಆರ್ ಟರ್ನ್ಡ್ ಆಫ್ ಅಂತ. ಸೊ ಈ ಥರ ನೀವು ಕಮೆಂಟ್ಸು ಮತ್ತು ಡ್ಯೂಯೆಟ್ನ ನೀವು ಆಫ್ ಮಾಡ್ಕೋಬೋದು ಅಂತ ಹೇಳ್ತಾ, ಸೊ ಐ ಥಿಂಕ್ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಹೇಗೆ ಅನ್ಸುತ್ತೆ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್. ಜೈ ಹಿಂದ್, ವಂದೇ ಮಾತರಂ.